ಅಲ್ಲು ಅರ್ಜುನ್ ಜೊತೆ ಜೀಪ್ ಹತ್ತಿದ್ರಂತೆ ಅವರ ತಂದೆ ಅಲ್ಲು ಅರವಿಂದ್. ಪೊಲೀಸರ ಜೀಪ್ ಅನ್ನ ಹತ್ತಿದ್ರು ಅಲ್ಲು ಅರವಿಂದ್ ಅವರು. ಆ ಸಂದರ್ಭದಲ್ಲಿ ಅವರನ್ನ ಕೆಳಗಿಳಿಸಿದ್ದಾರೆ. ಕೇವಲ ಅಲ್ಲು ಅರ್ಜುನ್ ಅವರನ್ನ ಮಾತ್ರ ಕರೆದುಕೊಂಡು ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸಿದ್ರೆ ಅಲ್ಲು ಅರ್ಜುನ್ ಅವರ ಜೊತೆಯಲ್ಲಿಯೇ ಅಲ್ಲು ಅರವಿಂದ್ ಅವರು ಕೂಡ ಇದ್ರು. ಆಗ ಅವರನ್ನ ಅರೆಸ್ಟ್ ಮಾಡ್ತಿದ್ದೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಮೊದಲು ಕಾರನ್ನ ಹತ್ತಿದ್ದು ಅಲ್ಲು ಅರವಿಂದ್ ಅವರು. ಆದ್ರೆ ಪೊಲೀಸರು ಮತ್ತೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ, ಇಲ್ಲ ನೀವು ಬರಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ, ಅಲ್ಲು ಅರ್ಜುನ್ ಅವರನ್ನ ಮಾತ್ರ ಕರೆದುಕೊಂಡು ಹೋಗಿದ್ದಾರೆ ಅಂತ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ಮನೆ ಹತ್ರ ಬರ್ತಾರೆ ಇವತ್ತು ಪೊಲೀಸರು. ಬಂದ ತಕ್ಷಣ ಅವರನ್ನು ಅರೆಸ್ಟ್ ಮಾಡ್ಲಿಕ್ಕೆ ಹೋಗಲ್ಲ, ಒಂದಿಷ್ಟು ಇನ್ಫಾರ್ಮ್ ಮಾಡ್ತಾರೆ, ಏನೆಲ್ಲ ಪ್ರೊಸೀಜರ್ ಇದೆ ಅದನ್ನ ಹೇಳ್ತಾರೆ. ಆಗ ಒಂದಿಷ್ಟು ಕಿರಿಕ್ ನಡೆಯುತ್ತೆ ಅಂತ ವಾಗ್ವಾದ ನಡೆಯುತ್ತೆ. ಅದೇ ಸಂದರ್ಭದಲ್ಲಿ ವಿಷಯ ಗೊತ್ತಾಗ್ತಿದ್ದಂತೆ ಅಲ್ಲು ಅರವಿಂದ್ ಅವರು ಕೂಡ ಸ್ಥಳಕ್ಕೆ ಬಂದಿರುವಂಥದ್ದು. ಸ್ಥಳಕ್ಕೆ ಬಂದು ಮಾತುಕತೆ ನಡೆಸಿದ್ದಾರೆ, ಏನು ಎತ್ತ ಅಂತ ಹೇಳಿ. ಅದಾದ ಬಳಿಕ ಕಾರನ್ನು ಹತ್ತುವ ಸಂದರ್ಭದಲ್ಲಿ ಒಂದು ಕಡೆ ಅಲ್ಲು ಅರ್ಜುನ್ ಅವರು ಕಾರನ್ನು ಹತ್ತಿದ್ದಾರೆ, ಮತ್ತೊಂದು ಕಡೆ ಅಲ್ಲು ಅರವಿಂದ್ ಅವರು ಕೂಡ ಹತ್ಕೊಳ್ಳುವಂಥದ್ದು. ಈ ಸಂದರ್ಭದಲ್ಲಿ ಕೇವಲ ಅಲ್ಲು ಅರ್ಜುನ್ ಅವರನ್ನ ಮಾತ್ರ ಕರೆದುಕೊಂಡು ಹೋಗಿದ್ದಾರೆ ಅಂತ ಹೇಳಿ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ವಕೀಲರಾಗಿರುವಂತಹ ಪ್ರಖ್ಯಾತ್ ಗೌಡ ಅವರು. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಗೊತ್ತಿರಬಹುದು ಅಲ್ಲು ಅರ್ಜುನ್ ಅವರು ಅರೆಸ್ಟ್ ಆಗಿರುವಂತದ್ದು. ಈ ಸುಮೋಟೋ ಕೇಸ್ ಒಂದು ದಾಖಲಾಗಿದೆ, 55,000 ಆಗಿತ್ತು. ಏನ್ ಹೇಳ್ತಾರೆ ಇದಕ್ಕೆ? ಅಂದ್ರೆ ಏನಾಗುತ್ತೆ ಮುಂದೆ ಅಂತ ಹೇಳಿ, ಬೇಲ್ ಸಿಗುತ್ತಾ ಇಲ್ವಾ ಅಂತ? ಸರ್ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಏನಾಗ್ತದೆ ಅಂದ್ರೆ ಸರ್, ಇದು ವಿಚಾರ ಮೊನ್ನೆ 39 ವರ್ಷದ ಮಹಿಳೆ ಏನು ನುಗ್ಗಲಾಗಿ ಸಿನಿಮಾ ನೋಡ್ಲಿಕ್ಕೆ ಅಂತ ಹೋದಾಗ ಪುಷ್ಪ 2 ಅನ್ನೋ ಸಿನಿಮಾ ಸುಕುಮಾರ್ ನಿರ್ದೇಶನ ಮಾಡಿರೋದು, ಅಲ್ಲು ಅರವಿಂದ್ ಅವರು ಪ್ರೊಡ್ಯೂಸರ್. ಅದಕ್ಕೆ ಅಲ್ಲಿ ನುಗ್ಗಲಾಗಿ ಸತ್ತೋಗ್ತಾರೆ. ಇದೊಂದು ನಮ್ಮ ಸಾರ್ವಜನಿಕರು ಸರ್ ಫಸ್ಟ್ ಅರ್ಥ ಮಾಡ್ಕೋಬೇಕು. ಇಲ್ಲಿ ಈ ಮಟ್ಟಕ್ಕೆ ಜನ ಸಾವನ್ನು ಕೂಡ ಒಂದು ಲೆಕ್ಕಿಸದೆ ಸಿನಿಮಾ ನೋಡೋದಕ್ಕೆ ಈ ಮಟ್ಟದ ಒಂದು ಜನ ನುಗ್ತಾ ಇದಾರೆ ಅಂತಂದ್ರೆ, ಇದು ಆಂಧ್ರ ಪ್ರದೇಶದಲ್ಲಿ ತುಂಬಾ ಇದೆ. ಇದು ಲಾ ಅಂಡ್ ಆರ್ಡರ್ ಆಕ್ಚುಲಿ ಹೇಳ್ಬೇಕಂದ್ರೆ ಫೇಲ್ಯೂರ್ ಆಫ್ ಲಾ ಅಂಡ್ ಆರ್ಡರ್. ಯಾಕಂದ್ರೆ ಅಲ್ಲಿಯ ಸ್ಥಳೀಯವ್ರಿಗೆ ಗೊತ್ತಿರ್ತದೆ, ಇದು ಅಷ್ಟೋ ದಿನದಿಂದ ಪ್ರಚಾರ ಮಾಡ್ತಿದ್ದಾರೆ, ಇದ್ರ ಬಗ್ಗೆ ತುಂಬಾನೇ ಜನ ಸೇರ್ತಾರೆ ಅಂತ ಗೊತ್ತಿರ್ತದೆ. ಹಾಗಾಗಿ ಇವರು ಅದನ್ನ ಪ್ರೊಟೆಕ್ಷನ್ ಮುಂಚೆನೆ ರಕ್ಷಣೆ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಾಗಿತ್ತು. ಹೆಚ್ಚುವರಿ ಪೊಲೀಸ್ ಬಂದೋಬಸ್ತ್ ಅನ್ನ ಥಿಯೇಟರ್ಗಳ ಹತ್ರ ಕೊಡ್ಬೇಕಾಗಿತ್ತು. ಇವರು ಅವನ್ ಮಹಿಳೆ ಸಾವಾಗಿರೋದು ನಿಜವಾಗ್ಲೂ ದುರಂತದ ವಿಚಾರ. ಆಮೇಲೆ ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿರೋದು ಈ ಹೀಟ್ ಆಫ್ ದ ಗ್ರೀವಿಯನ್ಸ್ ಆಫ್ ದ ಇನ್ಸಿಡೆಂಟ್ ಸರ್ ಅದು. ಯಾಕಂದ್ರೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಪ್ಯಾನ್ ಇಂಡಿಯಾ ಅಂತಾರೆ, 1,000 ಕೋಟಿ ಕಲೆಕ್ಟ್ ಮಾಡಿದೆ ಅಂತಾರೆ. ಅದೇ ಸಮಯದಲ್ಲಿ ಈ ಹೀರೋನ ನೋಡ್ಲಿಕ್ಕೆ, ಅಲ್ಲು ಅರ್ಜುನ್ ಅವರ ನೋಡ್ಲಿಕ್ಕೆ ಅಂತ ಹೇಳಿ ಜನ ನೂಕುನುಗ್ಲು ಬಂದಾಗ ಸತ್ತು ಹೋಗಿರೋದು ಇದೆಯಲ್ಲ, ಇದೊಂದು ಅಮಾನವೀಯ ಘಟನೆ. ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ ನಿಜವಾಗ್ಲೂ ಭಿನ್ನಾಭಿಪ್ರಾಯಗಳು ನಾವು ಮಾತಾಡ್ತಿದ್ವಿ ಬೆಳಗ್ಗೆಯಿಂದ. ಎಲ್ಲೋ ಒಂದು ಕಡೆ ಸರ್ ಅವರು ಇದ್ರ ಬಗ್ಗೆ ಒಂದು ಜವಾಬ್ದಾರಿ ವಹಿಸ್ಕೋಬೇಕಾಗ್ತದೆ ಅಲ್ಲು ಅರ್ಜುನ್ ಅವರು. ಯಾಕಂದ್ರೆ ಸಾವಿರಾರು ಜನ, ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಾರೆ ಅವ್ರಿಗೆ. ಅಂತ ಸಂದರ್ಭದಲ್ಲಿ ಅವ್ರು ಮೊನ್ನೆ ಒಂದು 25 lakhs ಏನೋ ಅನೌನ್ಸ್ ಕೂಡ ಮಾಡಿದ್ರು. ಆದ್ರೆ ಒಂದು ಲಾ ಅಂಡ್ ಆರ್ಡರ್ ಪ್ರಕಾರ ಈ ಒಂದು ಏನು ಇನ್ಸಿಡೆಂಟ್ ಆಗ್ಲಿಕ್ಕೆ ನೇರವಾಗಿ ಎಲ್ಲ ಹೇಳ್ತೀವಿ, ಅಲ್ಲು ಅರ್ಜುನ್ ನೋಡಕ್ ಹೋದ್ವಿ, ಅವ್ರು ನಮ್ಮ ಹೀರೋ ಅಂತ ಅವ್ರ ಫೋಟೋ ಹಾಕಿಸ್ಕೊಂಡು ಅಚ್ಚೆ ಹಾಕಿಸ್ಕೊಂಡು ಏನೆಲ್ಲ ಮಾಡ್ತಾರೆ. ಹೀಗಾಗಿ ಅಲ್ಲು ಅರ್ಜುನ್ ಅವ್ರಿಗೂ ಕೂಡ ಈ ಸಾವಿನ ಏನು ಒಂದು ಹೆಂಗಸು ಸಾವಿಗೀಡಾಗಿದ್ದಾರೆ, ಆ ಸಾವಿನ ಆಗ್ಲಿಕ್ಕೆ ನೇರವಾಗಿ ಕಾರಣ ಅಲ್ದಿದ್ರು ಕೂಡ ಅವ್ರಿಗೂ ನೈತಿಕ ಜವಾಬ್ದಾರಿ ಇತ್ತು ಅಲ್ಲು ಅರ್ಜುನ್ ಅವ್ರಿಗೆ. ಇಲ್ಲಿ ಅಂದ್ರೆ ಅವರು ಪೊಲೀಸ್ ಪ್ರೊಟೆಕ್ಷನ್ ಕೊಡೋದಿರ್ಬೋದು, ಥಿಯೇಟರ್ಗಳ ಹತ್ರ ಜನ ಜಾಸ್ತಿ ಸೇರಿದಾಗ ಅದಕ್ಕೆ ರಕ್ಷಣೆ ವ್ಯವಸ್ಥೆ ಮಾಡಿಸೋದು ಅವ್ರಿಗೆ. ಮತ್ತೆ ಇದಕ್ಕಿಂತ ಮುಖ್ಯವಾಗಿ ನಿರ್ಮಾಪಕರದು ಇಲ್ಲಿ ಜವಾಬ್ದಾರಿ ಬರ್ತದೆ ಮುಖ್ಯವಾಗಿ ಸರ್. ನಿರ್ಮಾಪಕರು ಇದನ್ನ ಮುಖ್ಯವಾಗಿ ನಮ್ಮ ಹೆಗಲ ಮೇಲೆ ಹೊತ್ಕೋಬೇಕಿಂತ ಜವಾಬ್ದಾರಿಗಳನ್ನ. ಯಾಕೆಂದ್ರೆ ನಟರು ಅವ್ರು ಏನು ಕಾಲ್ ಶೀಟ್ ಕೊಡ್ತಾರೆ, ಆಕ್ಟ್ ಮಾಡ್ತಾರೆ, ಹೋಗ್ತಾರೆ. ಬಟ್ ನಿರ್ಮಾಪಕ ಆಮೇಲೆ ಏನು ಅದು ದುಡ್ಡನ್ನ ಇದ್ ಮಾಡಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ, 1,000 ಕೋಟಿ ಕಲೆಕ್ಷನ್ ಅಂತಾರೆ. ಬಟ್ ಮನುಷ್ಯರನ್ನ ಜೀವ ಕಳ್ಕೊಳ್ಳೋದಿದೆಯಲ್ಲ ಸಿನಿಮಾ ನೋಡಕ್ ಹೋಗಿ, ಇದೆಲ್ಲೂ ಆಗ್ಬಾರ್ದು. ಇದು ನಿಜವಾಗ್ಲೂ ಇದು ಆಂಧ್ರ ಪ್ರದೇಶದಲ್ಲಿ ಪದೇ ಆಗ್ತಾ ಇದೆ. ಇದಕ್ಕಿಂತ ಮುಂಚೆ ಯಾರು ಪವನ್ ಕಲ್ಯಾಣ್ ಸಿನಿಮಾ ಈಗ ರಿಲೀಸ್ ಆಗ್ಲಿ, ಚಿರಂಜೀವಿ, ಮಹೇಶ್ ಬಾಬುದ ಪ್ರತಿ ಸಲ ಆಗ್ತಾ ಇದೆ. ಇದು ಟೋಟಲ್ ಫೇಲ್ಯೂರ್ ಆಫ್ ದ ಲಾ ಅಂಡ್ ಆರ್ಡರ್ ಇಂದ ಹೈದರಾಬಾದ್ ಆಂಧ್ರ ಪ್ರದೇಶದಲ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಇನ್ನೊಂದು ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿರೋ ವಿಚಾರ ನಿಜವಾಗ್ಲೂ ಇದು ಒಂದು ಎಲ್ಲರಿಗೂ ಒಂದು ಪಾಠ ತರ ಆಗ್ಲಿ.
ಇದು ಏನು ಒಂದು ಒಳ್ಳೆ ಸಂಪ್ರದಾಯ ಏನಿದೆ ಅರೆಸ್ಟ್ ಮಾಡಿರೋದ್ರಿಂದ ಬೇರೆಯವ್ರಿಗೂ ಕೂಡ ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಒಂದು ಮಾಹಿತಿ ಸಿಗ್ತದೆ, ನಾವ್ ಈ ತರ ಮಾಡಬಾರ್ದು ಅಂತ ಅವ್ರಿಗೂ ಜವಾಬ್ದಾರಿ ಬರ್ತದೆ, ಆಮೇಲೆ ಬೇಲ್ ಸಿಗ್ತದೆ ಸರ್ ಇದ್ರಲ್ಲಿ ನನ್ನ ಪ್ರಕಾರ. ಸರ್ ಮುಖ್ಯವಾಗಿ ರೀಸನ್ ಏನಿರಬಹುದು ಅಂತ ಇವನ್ನ ಅರೆಸ್ಟ್ ಮಾಡ್ಲಿಕ್ಕೆ ನಿಮ್ಗೆ? ಈಗ ನೀವು ಹೇಳ್ತಾ ಇದ್ರಿ ಈಗ ನಿರ್ಮಾಪಕರು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕಿತ್ತು, ಜೊತೆಗೆ ಸ್ಥಳೀಯ ಪೊಲೀಸರು ಕೂಡ ಒಂದಿಷ್ಟು ಎಡವಟ್ಟುಗಳನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಅಲ್ಲು ಅರ್ಜುನ್ ಅವರನ್ನ ಅರೆಸ್ಟ್ ಮಾಡಿದ್ರೆ ಏನು ಸ್ಟ್ರಾಂಗ್ ರೀಸನ್ ಇರುತ್ತಾ ಏನು ಅಂತ? ಸರ್ ಸ್ಟ್ರಾಂಗ್ ರೀಸನ್ ಅಂದ್ರೆ ನೋಡಿ, ಮೀಡಿಯಾ ಮಾಧ್ಯಮಗಳಲ್ಲಿ ನೀವೇ ನೋಡ್ತಾ ಇದ್ದೀರಾ, ಯಾಕೆ ಅಲ್ಲಿರೋ ಅಷ್ಟು ಜನ, ಆಮೇಲೆ ಸತ್ತಂತ ಮಹಿಳೆ ಕೂಡ ಫ್ಯಾನ್ ಆಫ್ ಅಲ್ಲು ಅರ್ಜುನ್. ಹೌದು, ಅವ್ರು ಹೇಳಿರೋದು ಅವರ ಬಹಿರಂಗ ಹೇಳಿಕೆಗಳಲ್ಲಿ. ಹೌದೌದು, ಹಾಲಿನ ಅಭಿಷೇಕ ಮಾಡೋದ್ರಿಂದ ಹಿಡಿದು ಕೆಲವು ಸಲ ಕುರಿಗಳು ಮೇಕೆಗಳು ಬಲಿ ಕೊಡೋದ್ರಿಂದ ಹಿಡಿದು ಅವ್ರ ನಟರಿಗೋಸ್ಕರ ಅವರ ಅಭಿಮಾನದ ಪರಾಕಾಷ್ಠೆ ಮೀರಿ ಹೋದಾಗ ಈ ತರದ್ದು ತುಂಬಾ ಕಡೆ ಮಾಡಿದ್ರು. ಅದ್ರಲ್ಲೂ ಹೈಯೆಸ್ಟ್ ಸೌತ್ ಇಂಡಿಯಾದಲ್ಲೇ ಹೈಯೆಸ್ಟ್ ನಿಮಗೆ ಸಿನಿಮಾಗಳ ಬಗ್ಗೆ ಒಂದು ದೊಡ್ಡ ಒಂದು ಹೆಚ್ಚಿನ ಒಂದು ಅಭಿಮಾನ ಅಂತ ಏನಾದ್ರು ಇದ್ರೆ ಅದು ಆಂಧ್ರ ಪ್ರದೇಶದಲ್ಲೇ. ಅಲ್ಲಿನ ಹೀರೋಗಳಿಗೂ ಇದು ಗೊತ್ತಿದೆ. ಹೀರೋಗಳಿಗೆ ನಾನು ಈಗಾಗ್ಲೇ ಹೇಳಿದೆ, ಮುಂಚೆ ಹಿಂದಿನ ಸಿನಿಮಾಗಳು ರಿಲೀಸ್ ಆದಾಗ ಬೇರೆ ಬೇರೆ ಹೀರೋಗಳು ಈ ತರದ ಕಹಿ ಘಟನೆಗಳು ತುಂಬಾ ನಡೆದಿದೆ. ಬಾಲಕೃಷ್ಣ ಸಿನಿಮಾ ಬಂದಾಗ್ಲೂ ಕೂಡ, ಮಹೇಶ್ ಬಾಬು ಬಂದಾಗ್ಲೂ. ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡಿರೋ ಉದ್ದೇಶ ಬಂದು ಸರ್, ಇದು ಘಟನೆ ಬಂದು ಏನೋ ಒಂದ್ ಸಣ್ಣ ಏಟ್ ಆಗಿರೋದಾಗ್ಲಿ, ಸಣ್ಣ ಪುಟ್ಟ ಗಾಯ ಆಗಿರೋದಲ್ಲ, ಆಕೆ ಸತ್ತು ಹೋಗಿದ್ದಾಳೆ ಒಬ್ಬ ಮಗನ್ ಬಿಟ್ಟು ಕೂಡ. ಇನ್ನು ಕೆಲವೊಂದು ಘಟನೆ ನೆನಪಿಸಲಿಕ್ಕೆ ನೋಡ್ತೀವಿ, ಈ ಹಿಂದೆ NTR ಸಿನಿಮಾ ಕೂಡ ರಿಲೀಸ್ ಆಗಿತ್ತು. ಆಗಲೂ ಕೂಡ ಒಂದಿಷ್ಟು ವಾಗ್ವಾದ ಗಲಾಟೆ ನಡೆದು ಒಬ್ಬ ಅಭಿಮಾನಿ ಇದೇ ರೀತಿಯಾಗಿ ಸತ್ತೋಗಿದ್ರು. ಆಗ್ಲೂ ಕೂಡ ಆಗ ಅರೆಸ್ಟ್ ಆಗಿರ್ಲಿಲ್ವಲ್ಲ ಅವರು ಅಂತ ಹೇಳಿ ಅವರು ಕೂಡ. ಇಲ್ಲ ಸರ್, ಅದೇ ನಾನು ಹೇಳ್ತಿರೋದು. ಯಾವಾಗ ನೋಡಿ ನಾವು ಕಾನೂನಿಂದ ತಪ್ಪಿಸ್ಕೋತೀವಿ, ನಾವು ಕಾನೂನಿಂದ ತುಂಬಾ ದೊಡ್ಡವರಾಗಿದ್ದೀವಿ, ನಮ್ಮನ್ನ ಕಾನೂನು ಟಚ್ ಮಾಡಕ್ಕಾಗಲ್ಲ ನಮ್ಮ ಮನಸ್ಥಿತಿ ಯಾರಿಗಾರು ಇದ್ರೆ, ನಾನು ಡೈರೆಕ್ಟ್ ಅಲ್ಲು ಅರ್ಜುನ್ ಅವ್ರಿಗೆ ಇದ್ ಮಾಡ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇವ್ರಗಳಿಗೂ ಕೂಡ ಒಂದು ನೈತಿಕ ಜವಾಬ್ದಾರಿ ಇರ್ತದೆ. ಅಲ್ಲು ಅರ್ಜುನ್ ಅಂದ್ರೆ ಇವತ್ತು ಅವರು ಸಾವಿರಾರು ಕೋಟಿ ಅಂದ್ರೆ ಸಿನಿಮಾದಿಂದ ದುಡ್ದಿದ್ದಾರೆ, ಆ ಜನಸೇವೆ ಮಾಡ್ತಾರೆ, ಅದು ಬೇರೆ ವಿಚಾರ. ಅವ್ರಿಗೆ ಈ ತರ ಹಿಂದಿನ ಘಟನೆಗಳಾದಾಗ ನನ್ನ ಸಿನಿಮಾ ಫಾಲೋವರ್ಸ್ ಅಭಿಮಾನಿಗಳಿಗೆ ತೊಂದರೆ ಆಗ್ಬಾರ್ದು ಅನ್ನೋ ನೈತಿಕ ಜವಾಬ್ದಾರಿ ಇದ್ದಿದ್ರೆ ಅವರು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆ ಅದು ಅವ್ರ ಪ್ರೊಡ್ಯೂಸರ್ ಜೊತೆ ಡಿಸ್ಕಷನ್ ಮಾಡಿ ಇದಕ್ಕೇನಾದ್ರೂ ಮುಂಚೆನೆ ರಕ್ಷಣಾತ್ಮಕ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಸೊ ಇಂಡೈರೆಕ್ಟ್ ಆಗಿ ಎಲ್ಲ ಒಂದ್ ಕಡೆ ಅಂದ್ರೆ ಸಾವಾದಾಗ ಸರ್ ಆ ಜವಾಬ್ದಾರಿ ಆತ ಒಪ್ಕೊಳ್ಳೇಬೇಕಾಗುತ್ತೆ. ಹೀರೋ ಖಂಡಿತ ಸಿನಿಮಾದಲ್ಲಿ ಅಷ್ಟೇ ಹೀರೋ, ಅವ್ರು ನಿಜ ಜೀವನದಲ್ಲಿ ಹೀರೋ ಆಗ್ಬೇಕು ಅಂತಂದ್ರೆ ಈಗ ಅರೆಸ್ಟ್ ಮಾಡಿರೋದ್ರಲ್ಲಿ ನನ್ನ ಪ್ರಕಾರ ಏನ್ ತಪ್ಪೇನಿಲ್ಲ. ಇದು ಬೇರೆ ಹೀರೋಗಳಿಗೆ, ಬೇರೆ ನಟರಿಗೂ ಕೂಡ ಒಂದ್ ಪಾಠ ಆಗ್ಬೇಕು, ಎಸ್ಪೆಷಲಿ ಆಂಧ್ರದಲ್ಲಿ. ನಾನು ಒತ್ತಿ ಹೇಳ್ತಾ ಇದ್ದೀನಿ. ಹಾಗಾಗಿ ಬೇರೆಯವ್ರಿಗೂ ಇನ್ನ ನೆಕ್ಸ್ಟ್ ಸಿನಿಮಾಗಳು ಬಂದಾಗ ರಿಲೀಸ್ ಆಗ್ತಕ್ಕಂಥ ಟೈಮ್ ನಲ್ಲಿ ಎಚ್ಚರಿಕೆ ಹಂತಗಳನ್ನ ಅನುಸರಿಸೋದು ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಅಂತ ಹೇಳ್ತಾ ಇರೋದ್ರಿಂದ ಇಲ್ಲಿ ಅಲ್ಲು ಅರ್ಜುನ್ ಅವ್ರಿಗೆ ಬೇಲ್ ಸಿಗ್ತದೆ. ಬೇಲ್ ಸಿಗೋದ್ರಲ್ಲಿ ಏನ್ ತೊಂದರೆ ಇಲ್ಲ. ಆದ್ರೆ ಅವ್ರನ್ನ ಅರೆಸ್ಟ್ ಮಾಡಿರೋದು ಎಲ್ಲರಿಗೂ ಒಂದು ಆಂಟಿಸಿಪೇಟರಿ ಇನ್ಫಾರ್ಮೇಶನ್ ಕೊಡೋದರ ಇದಾಗಿದೆ. ಎಲ್ಲರಿಗೂ ಒಂದು ಇದೊಂದು ಬೆಸ್ಟ್ ಎಕ್ಸಾಂಪಲ್. ಅಲ್ಲು ಅರ್ಜುನ್ ಅವ್ರು ಪುಷ್ಪ ಸಿನಿಮಾದಲ್ಲಿ ಮಾಡಿರ್ತಕ್ಕಂಥದ್ದು ಅಷ್ಟು ಅವರು ಕಾಡುಗಳ್ಳತನದ ಸ್ಟೋರಿ ಇದೆ. ಅದೇನ್ ಸಮಾಜಕ್ಕೆ ಬೇಕಾಗಿರೋ ಮೆಸೇಜ್ ಎಂತದೂ ಇಲ್ಲ. ಅದರಲ್ಲಿ ದೊಡ್ಡ ಸ್ಟಾರ್ಗಳು ಕೂಡ ಅದ್ರ ಅಭಿಪ್ರಾಯ ಪಟ್ಟಿದ್ದಾರೆ. ಆದ್ರೆ ಅವ್ರ ಸಿನಿಮಾಗೆ ಹೀರೋ ಅಷ್ಟೇನೆ, ನಿಜ ಜೀವನದಲ್ಲಿ ಹೀರೋ ಆಗ್ಬೇಕು ಅಂತಂದ್ರೆ ಈಗ ಅರೆಸ್ಟ್ ಆಗಿರೋದೇ ಆಕ್ಚುಲಿ ಇವಾಗ ಅವ್ರ ನಿಜವಾದ ಹೀರೋ. ಅವ್ರು ಇದನ್ನ ಒಪ್ಕೊಂಡು ಹೌದು ನನ್ನ ಕಡೆಯಿಂದ ತಪ್ಪಾಗಿದೆ ಅಂತ 25 ಲಕ್ಷ ಅನೌನ್ಸ್ ಮಾಡಿದಾರಂತೆ, ಕೊಟ್ರೆ ತುಂಬಾ ಒಳ್ಳೇದು. ಅಂಡ್ ಕಾನೂನು ಏನಿದೆ ಅದನ್ನ ಅವ್ರು ಎದುರಿಸಬೇಕಾಗ್ತದೆ. ಆಗ ಅವರು ನಿಜವಾಗ್ಲೂ ಸಮಾಜಕ್ಕೆ ಒಂದು ಹೀರೋ ಆಗ್ತಾರೆ. ಓಕೆ, ಧನ್ಯವಾದ ಸರ್ ಮಾತನಾಡೋದಕ್ಕೆ. ಥ್ಯಾಂಕ್ಸ್ ಸೋ ಮಚ್. Ashwavega English News. Coming soon. Your channel, your voice, your trust.